ಸ್ನೇಹಿತರೆ ನಮಸ್ಕಾರ. ಪ್ರತಿದಿನ ನಡೆಯುತ್ತಿರುವಂತಹ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ನೋಡ್ತಾ ಬಂದಿದ್ದೀವಿ. ಸ್ನೇಹಿತರೆ, ಇನ್ನು ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಹಾಗಾದರೆ ಇದನ್ನು ಯಾವ ರೀತಿ ಹೇಳೋದು ಅಂತ ನನಗೆ ತಿಳಿತಾ ಇಲ್ಲ. ಅದನ್ನು ನೋಡ್ತಾ ಹೋಗೋಣ. ಇನ್ನು ಇದನ್ನು ಹೇಳೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಹೀನಾಯ ಅಂತ ಕೂಡ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ನಡೀತಿರುವಂತಹ ಬೆಳವಣಿಗೆ ಏನು? ಈ ಬೆಳವಣಿಗೆಗೆ ಅದು ಕರ್ನಾಟಕ ಸರ್ಕಾರ. ಈಗ ಕರ್ನಾಟಕ ಸರ್ಕಾರ ಎಲ್ಲಿದೆ? ಕರ್ನಾಟಕ ಸರ್ಕಾರ ದಿಲ್ಲಿಯಲ್ಲಿದೆ. ಹಾಗಾದರೆ ಕರ್ನಾಟಕ ಸರ್ಕಾರ ಯಾರಿಗಾಗಿ ಕಾದು ನೋಡ್ತಾ ಇದೆ? ಹಾಗಾದರೆ ಸ್ನೇಹಿತರೆ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗಾದರೆ ಸ್ನೇಹಿತರೆ, ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಅನಾಥ ಸರ್ಕಾರ ಆಗಿದೆ. ಇನ್ನು ಸಂಪೂರ್ಣ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು, ಇನ್ನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಯೇ ಇಲ್ಲ. ಬನ್ನಿ ಈ ಸಂಪೂರ್ಣ ಬೆಳವಣಿಗೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದು ರಾಹುಲ್ ಗಾಂಧಿಯವರ ಭೇಟಿಗಾಗಿ ಕಾದು ಕುಳಿತಿರುವಂತಹ ನಮ್ಮ ಕರ್ನಾಟಕ ಸರ್ಕಾರ. ನೀವು ಈ ಗಿಳಿ ಜಾತಕ ಪಕ್ಷಿಗಳನ್ನು ನೋಡಿರ್ಬೋದು. ಆ ಜಾತಕ ಹೇಳೋ ಪಕ್ಷಿ ಇದೆಯಲ್ಲ, ಆ ರೀತಿ ಕಳೆದ 4 ದಿನಗಳಿಂದ ಈ ಗಿಳಿಗಾಗಿ ಕಾದು ಕುಳಿತಿದೆ ನಮ್ಮ ಸರ್ಕಾರ. ಇನ್ನು ರಾಹುಲ್ ಗಾಂಧಿಯವರು ಒಂದು ರೀತಿಯಲ್ಲಿ ದರ್ಶನವನ್ನು ಕೊಡ್ತಾ ಇಲ್ಲ. ಇತ್ತ DK ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಬಿಡ್ತಾ ಇಲ್ಲ, ನಾವು ಕರ್ನಾಟಕದಿಂದ ಬಂದಿದ್ದೀವಿ, ನೀವು ನಮಗೆ ದರ್ಶನವನ್ನು ಕೊಡಲೇಬೇಕು. ಇಂತಹ ಹೀನಾಯ ಸ್ಥಿತಿಗೆ ನಮ್ಮ ಕರ್ನಾಟಕ ಬಂದು ಕೂತಿದೆ. ಇನ್ನು ರಾಹುಲ್ ಗಾಂಧಿ ಎನ್ನುವಂತಹ ಒಬ್ಬ ಉತ್ತರ ಕುಮಾರ ಎದುರುಗಡೆ ಆತನ ದರ್ಶನಕ್ಕಾಗಿ ಕಾಯ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಇದು ಇನ್ನೂ ಆಗಿಲ್ಲ. ತುಂಬ ದಿನಗಳಿಂದಲೂ ಕೂಡ ವಿಳಂಬ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಬಗ್ಗೆ ಮಾತನಾಡಿ ಅಂದರೆ ಮಾತನಾಡೋದು ಯಾರು? ಕರ್ನಾಟಕ ಸರ್ಕಾರ ಇರೋದು ಈಗ ದಿಲ್ಲಿಯಲ್ಲಿ ಇನ್ನು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಕಾದು ಕುಳಿತಿದ್ದಾರೆ. ಇನ್ನು ಎಲ್ಲರಿಗೂ ಕೂಡ ಈ ವಿಷಯ ಒಂದು ರೀತಿಯಲ್ಲಿ ನೆನಪಿಲ್ಲ ಅಂತ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ, ಅದು ಈಗಾಗಲೇ 2 ತಿಂಗಳಾಯ್ತಾ ಹೋಯಿತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. ಇನ್ನು ಕರ್ನಾಟಕದಲ್ಲೂ ಇಲ್ಲಿ ತೋಟಗಾರಿಕೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಪ್ರಾಥಮಿಕ ಶಿಕ್ಷಣ ಸಚಿವರು ಕೂಡ ಇಲ್ಲ, ಹಾಗೆ ಪ್ರೌಢಶಾಲಾ ಶಿಕ್ಷಕ ಸಚಿವರು ಕೂಡ ಇಲ್ಲ, ಇನ್ನು ಉನ್ನತ ಶಿಕ್ಷಣ ಸಚಿವರು ಇಲ್ಲ, ಯಾವ ಸಚಿವರು ಇಲ್ಲ. ಇನ್ನು ಕರ್ನಾಟಕಕ್ಕೆ ದಿಕ್ಕೇ ಇಲ್ವಾ? ಹಾಗಾದರೆ ಕರ್ನಾಟಕ ಅನಾಥ ಆಗೋಯ್ತಲ್ವಾ? ಹಾಗಾದರೆ ಕರ್ನಾಟಕವನ್ನು ಅನಾಥ ಮಾಡಿ, ಇನ್ನು ಸ್ನೇಹಿತರೆ, ಒಬ್ಬರು ಇಬ್ಬರು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ದಿಲ್ಲಿಯಲ್ಲಿ ಇದ್ದರೆ ಅದು ಓಕೆ ಅಂತ ಅನ್ಬೋದು. ಆದರೆ ದಿಲ್ಲಿಯಲ್ಲಿ ಇರೋದು ಸುಮಾರು 45 ಕಾರ್ಯಕರ್ತರು ದಿಲ್ಲಿಯಲ್ಲೇ ಇದ್ದಾರೆ. ಇನ್ನು ಈ ಹಿಂದೆ ಈ ವರದಿಯನ್ನು ಎಲ್ಲರೂ ಕೂಡ ಕೇಳೇ ಇದ್ದೀರಾ. ಪ್ರಧಾನಮಂತ್ರಿ ನಿವಾಸದ ಮುಂದೆ ರಾಹುಲ್ ಗಾಂಧಿ ಅಲ್ಲ, ಈ ರಾಹುಲ್ ಗಾಂಧಿಯವರಿಗೆ ಬುದ್ಧಿ ಇದೆಯೋ ಇಲ್ವೋ? ಇನ್ನು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನಿವಾಸದ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ದೊಡ್ಡದಾಗಿ ಏನೋ ಸಾಧನೆ ಮಾಡಿದ ರೀತಿಯಲ್ಲಿ ಪ್ರಧಾನಮಂತ್ರಿ ನಿವಾಸದ ಮುಂದೆ ಪ್ರತಿಭಟನೆಗಾಗಿ ಕೂರ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಎತ್ಕೊಂಡು ಬಸ್ನಲ್ಲಿ ಹಾಕ್ತಾರೆ. ನಂತರ ಸ್ಟೇಷನ್ನಲ್ಲಿ ಹಾಕಿದ್ರು. ಈ ಬೆಳವಣಿಗೆಗಳ ಮಧ್ಯೆ ನೀವು ಎಲ್ಲರೂ ಕೂಡ ಗಮನಿಸಿದ್ರಲ್ಲ, ಈ ರಾಹುಲ್ ಗಾಂಧಿ ಅವರ ಅಕ್ಕಪಕ್ಕ ಇಬ್ಬರು ಕೂತಿದ್ರು. ಅವರನ್ನು ನೀವು ಗಮನಿಸಿದ್ರ? ಅವರು ಯಾರು ಗೊತ್ತಾ? ನಮ್ಮ ಹೆಮ್ಮೆಯ ಕರ್ನಾಟಕದ ಮುಖ್ಯಮಂತ್ರಿ ಈಗ ಆಗಿರುವಂಥ DK ಶಿವಕುಮಾರ್. ಇನ್ನೊಬ್ಬರು ನಮ್ಮ ಈಗಾಗಲೇ ಕರ್ನಾಟಕದಲ್ಲಿ ಉಚಿತವನ್ನು ನೀಡಿ ನಮ್ಮ ಕರ್ನಾಟಕ ಸರ್ಕಾರವನ್ನು ಸಾಲಕ್ಕೆ ತಳ್ಳಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು DK ಹಾಗೂ ಸಿದ್ದರಾಮಯ್ಯ ಕತೆ ರಾಹುಲ್ ಗಾಂಧಿ ಹೋಗುವಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ. ಕರ್ನಾಟಕದ ಜನರ ಸ್ಥಿತಿ, ಒಂದು ಕಡೆ ಮಳೆ ಇಲ್ಲ, ಬರಗಾಲ ಇದೆ, ಕ್ಷಾಮ ಅಂದರೆ ಅತಿಯಾದಂತಹ ಕ್ಷಾಮ. ಮತ್ತೊಂದು ಕಡೆ ಕಾವೇರಿ ನೀರು ಬಿಡಬೇಕು ಅಂತ ನಿಯಂತ್ರಣ ಮಂಡಳಿ ಆದೇಶ ಮಾಡಿದೆ. ಇನ್ನು ಸ್ನೇಹಿತರೆ, ಡ್ಯಾಮ್ನಲ್ಲಿ ನೀರೇ ಇಲ್ಲ. ಇನ್ನು ಕರ್ನಾಟಕದ ಸ್ಥಿತಿ ನೋಡಿ, ಇದು ಹೀನಾಯ ಸ್ಥಿತಿಗೆ ಬಂದಿದೆ. ಮಂಡ್ಯ ಸುತ್ತಮುತ್ತಲೂ ಎಲ್ಲ ರಸ್ತೆ ತಡೆ ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕರವೇ ಹೋರಾಟ, ಮತ್ತೊಂದು ಕಡೆ ರೈತ ಸಂಘದ ಹೋರಾಟ. ವಿಪಕ್ಷ ಏನು ಮಾಡ್ತಾ ಇದೆ? ಇನ್ನು ಅಶೋಕ್ ಅವರ ಕೆಲ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಇನ್ನು ಸರಿಯಾದಂತಹ ಮಾಹಿತಿ ಜನರಿಗೆ ತಲುಪುತ್ತಲೇ ಇಲ್ಲ. ಇನ್ನು ಶಾಲೆಗಳು ಶುರುವಾಗಿ ಸುಮಾರು 2 ತಿಂಗಳಾಯಿತು. ಪುಸ್ತಕ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಯೂನಿಫಾರ್ಮ್ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಇನ್ನು ಬಿಸಿ ಊಟದ ಯೋಜನೆ ಏನಾಯಿತು ಅದು ಕೂಡ ಗೊತ್ತಿಲ್ಲ. ಇನ್ನು ತಿರುಗಾ ಮುರುಗ ಅಲ್ಲೊಬ್ಬ ಮುತ್ತಿನ ಮಗ ಇದ್ದಾನೆ, RSS ನೋಂದಣಿ ಆಗಿಲ್ಲ, RSS ನೋಂದಣಿ ಮಾಡಿ. ಅಲ್ಲಪ್ಪ ಸ್ವಾಮಿ, ಈ ಇಂದಿರಾ ಗಾಂಧಿ ಕಾಲದಿಂದಲೂ ಹಿಡಿದು ಇಲ್ಲೇವರೆಗೂ ಕೂಡ RSS ಮಟ್ಟ ಹಾಕೋದಕ್ಕೆ ತುಂಬ ಜನ ಕಾತುರದಿಂದ ಕಾದ್ರು. ಎಲ್ಲ ರೀತಿಯಲ್ಲೂ ಕೂಡ ಪಕ್ಷಗಳು ಪ್ರಯತ್ನವನ್ನು ಮಾಡಿ ವಿಫಲ ಆಗಿಬಿಟ್ಟಿದ್ದಾರೆ. ಇದು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಆದರೆ ಈ RSS ತಡೆ ನಿಷೇಧ ಬಂದಾಗ ಈ RSS ಮಾತ್ರ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. RSS ಎಲ್ಲರ ಮನಸ್ಸಲ್ಲೂ ಕೂಡ ಉಳಿತಾ ಇದೆ.
ಹಾಗಾದರೂ ಕೂಡ RSS ಮಟ್ಟ ಹಾಕೋದಕ್ಕೆ ತುಂಬ ಜನ ಕಾದು ಕುಳಿತಿದ್ದಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅನಾಥವಾಗಿದೆ. ಅದನ್ನು ಕೇಳೋದು ಯಾರು? RSS ವಿಚಾರ ಬರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 25 ಲಕ್ಷ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದಾದ ನಂತರ, ಅಂದರೆ ವ್ಯಾಪಕವಾಗಿ ಹಿಂದುತ್ವ ಜನರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರ್ಪಡೆ ಆದ ಬಳಿಕ ಈ ವಿಷಯ ಚರ್ಚೆ ಆಗೋದಕ್ಕೆ ಕಾರಣ. ಇನ್ನು RSS ಇರಲಿ ಸ್ವಾಮಿ, ಶಾಲೆಗಳ ಬಗ್ಗೆ ಕೇಳೋದಕ್ಕೆ ಶಿಕ್ಷಣ ಸಚಿವರಿಲ್ಲ. ಇನ್ನು ಕೃಷಿ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಕೃಷಿ ಸಚಿವರು ಕೂಡ ಇಲ್ಲ. ಇನ್ನು ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯೇ ಇಲ್ಲ. ಕರ್ನಾಟಕ ಅನಾಥ ಆಗಿದೆ. ಅದು ರಾಹುಲ್ ಗಾಂಧಿ ದರ್ಶನ ಪಡೆಯೋದಕ್ಕೆ ಗಿಳಿಶಾಸ್ತ್ರ ಹೇಳೋ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಇನ್ನು ಸುಮಾರು 25 ಕಾಂಗ್ರೆಸ್ ಕಾರ್ಯಕರ್ತರು ದಿಲ್ಲಿಯಲ್ಲಿ ಇದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗಾದರೆ ನನ್ನ ಹೇಳಿಕೆ ಪ್ರಕಾರ ಕರ್ನಾಟಕ ಅನಾಥ ಆಯಿತಾ? ಹಾಗಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಾದರೆ ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ.